ನಮಸ್ಕಾರ. ಈಗ ನಮ್ಮ ಗಾವೆಕಾಯನ್ನು ಕೊಯ್ಯುವಂಥದ್ದು ಸಮಯ ಬಂದಿದೆ. ಎಲ್ಲ ಬಿಡ್ತಾ ಇದೆ. ಇಲ್ಲಿ ನೋಡಿ, ಎಲ್ಲ ಇದೊಂದು ಸೈಜಿಂದು ಗಾವೆಕಾಯಿ ಬರ್ತದೆ. ಇದನ್ನು ಹೀಗೆ ಚೊಟ್ಟುಗೂಡೆ ಕೊಯ್ದು ಇಡಬೇಕಾಗ್ತದೆ. ಏಕೆಂದರೆ ಸಾಧಾರಣ ದೀಪಾವಳಿಗೆ ಅದನ್ನು ಕಡುಬು ಮಾಡಬೇಕು ಅಂತ ಹೇಳಿದ್ರೆ ಚೊಟ್ಟುಗೂಡೆ ಇಟ್ಟರೆ ಏನೂ ಆಗಲ್ಲ. ಈಗ ಮತ್ತೊಂದು ಜಾತಿದು ಇದರೊಳಗೆ ಇದೆ ಬಳ್ಳಿ. ನೋಡಿ ಬಳ್ಳಿ ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂತೇಳಿ. ಇದು ನೋಡಿ, ಇದನ್ನು ತೋರಿಸ್ತೀನಿ. ಇದು ಒಂದು ಜಾತಿದಿದೆ, ಸಣ್ಣ ಸಣ್ಣದು. ಇದು ಏನಾಗ್ತದೆ ಕೇಳಿದ್ರೆ 2 ಜನ ಇದ್ದವರಿಗೆ ಇದು ಪರ್ಫೆಕ್ಟ್ ಅಳತೆಯನ್ನು ಸಿಗ್ತದೆ. ಯಾಕಂದರೆ ಸಾಕಾಗ್ತದೆ 2 ಜನ ಇದ್ದವರಿಗೆ. ಈಗಿನ ಫ್ಯಾಮಿಲಿ 2 ಜನ ಇದ್ದವರಲ್ವ, ಆಗ ಅಂಥವರಿಗೂ ಸಹಿತ ಈ ಗಾವೆಕಾಯಿ ಕರೆಕ್ಟಾಗಿ ಬರ್ತದೆ. ನೋಡಿ ಮತ್ತೊಂದು ಇದೆ, ತೋರಿಸ್ತಾನೆ ಹಾಗೆ ಇದೆ. ಈಗ ಇದು ಕಲರ್ ಈ ಟೈಪ್ ಬಂದರೆ ಅದು ಬೆಳೆದಿದೆ ಅಂತ ಅರ್ಥ. ಅದನ್ನು ನಾವು ಕೊಯ್ದು ಇಟ್ಕೊಂಡ್ರೆ ಮಳೆ ಹೊಯ್ದು ಬಿಟ್ರೆ ಇಲ್ಲದ್ರೆ ಹಾಳಾಗ್ತದೆ. ಅದನ್ನು ಈ ಕಲರ್ ಬಂದ ತಕ್ಷಣ ಕೊಯ್ಬೇಕು. ಇಲ್ಲ ಅಂದರೆ ಏನಾಗ್ತದೆ ಕೇಳಿದ್ರೆ ಮಳೆ ಬಿದ್ದ ತಕ್ಷಣ ಅದೆಲ್ಲ ಹೊರತು ಹೋಗ್ತದೆ. ಇನ್ನೂ ಇದೆ, ಹೋಗ್ತಾ ಹೋಗ್ತೇವೆ. ನೋಡಿ ಇದು ನೋಡಿ, ಇದು ಈಗ ಎಳೆದು. ಇದನ್ನು ಇನ್ನೊಂದು 15 ದಿವಸ ಬೆಳವಣಿಗೆ. ಇದು ನೋಡಿ, ಇದು ಎಳೆದು. ಇದೆಲ್ಲ ಕಲರ್ ಬರಲಿಲ್ಲ. ಇದೆಲ್ಲ ಕಲರ್ ಬರೋದು ಇನ್ನೊಂದು 15 ದಿವಸ ಹೋಗಬೇಕು. ಇದು ಹೀಗೆ ಬಿಡ್ತಾ ಇದೆ. ಮತ್ತು ಗೋವೆಕಾಯನ್ನು ಕೊಯ್ದ ತಕ್ಷಣ ಮಾತ್ರ ಮತ್ತೆ ಜಾಸ್ತಿ ಬಿಡ್ತಾ ಹೋಗ್ತದೆ. ನೋಡಿ ಅಲ್ಲೊಂದಿದೆ, ಕೊಯ್ಕೊಬರ್ತೀನಿ. ಬಂದಲ್ಲ, ನೋಡಿ ಇಲ್ಲೊಂದಿದೆ, ಕೊಯ್ಕೊಬರುವ. ಸ್ವಲ್ಪ ಇದೆ. ಇದು ಅದೇ ಕಲರ್ ಬಂದಿದೆ. ಇಲ್ಲೂ ಒಂದಿದೆ, ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ. ಇದು ದೊಡ್ಡ ಸೈಜಿಂದಿದೆ. ಇದೆ ನೋಡಿ, ಕಲರ್ ಈ ಕಲರ್ ಬಂದ ತಕ್ಷಣ ಎಲ್ಲ ಕೊಯ್ತಾ ಹೋಗಬೇಕು. ಇನ್ನೂ ಒಂದಿದೆ, ಹುಡ್ಕೊಳ್ಳೋದು ಭಾಳ ಕಷ್ಟ. ನೋಡಿ ಇದೆಲ್ಲ ಇದಕ್ಕೆ ಏನೂ ಕೃಷಿಯನ್ನು ಮಾಡಬೇಕಾಗಿಲ್ಲ. ಬೀಜ ಹಾಕಿಬಿಟ್ಟು ನಿಂತುಬಿಟ್ರೆ ಅದು ಆಟೋಮೆಟಿಕ್ ಬಿಡ್ತಾ ಹೋಗ್ತದೆ. ನೀರು ಬೇಕಾಗಿಲ್ಲ, ಆಮೇಲೆ ಗೊಬ್ಬರ ಬೇಕಾಗಿಲ್ಲ, ಏನೂ ಅವಶ್ಯಕತೆ ಇಲ್ಲ. ಇದ್ದೊಂದಿಲ್ಲ, ಮತ್ತೆ ನೋಡ್ಕೊಬರುವ ಇನ್ನೇನು ಇದೆಯಾ ಅಂತೇಳಿ. ಇದೆಲ್ಲ ಸಣ್ಣ ಸಣ್ಣದು ಬಿಡ್ತಾ ಇದೆ, ದೊಡ್ಡದಿಲ್ಲ, ಸಣ್ಣ ಸಣ್ಣದಿದೆ. ಇಲ್ಲೊಂದಿದೆ. ಇನ್ನು ಕೊಯ್ಯುವ, ಹಾಳಾಗ್ಬಿಡ್ತದೆ ಹೇಳಿದ್ರೆ. ಆಯಿತು, ಇದೆಲ್ಲ ಇನ್ನು ಮಡಿ ಮತ್ತೆ ಬಿಡ್ತಾ ಹೋಗ್ತದೆ. ನೋಡಿ ಇಲ್ಲ ಬಳ್ಳಿ ಹಬ್ಬಿದೆ. ಇಲ್ಲೆಲ್ಲೂ ಇದೆಯಾ ನೋಡುವ. ಇಲ್ಲ, ಮತ್ತೆಲ್ಲೂ ಇಲ್ಲ. ಆಯಿತು, ಧನ್ಯವಾದ ಎಲ್ಲ ನೋಡಿದ್ದಕ್ಕೆ.